ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಭಾರತ ಪಾಕಿಸ್ತಾನ ಯುದ್ಧ ಆಯ್ತಲ್ವಾ? ಆ ಯುದ್ಧ ನಿಲ್ಸಿದ್ ಯಾರು? ನಾನೇ. ಆಮೇಲೆ ಇಸ್ರೇಲ್ ಇರಾನ್ ಯುದ್ಧ ಆಯ್ತಲ್ವಾ? ಅದನ್ನ ನಿಲ್ಸಿದ್ ಯಾರು? ನಾನೇ. ಆಮೇಲೆ ರಷ್ಯಾ ಯುಕ್ರೇನ್ ಯುದ್ಧ, ಅದನ್ನು ನಾನೇ ನಿಲ್ಸಿದ್ದು. ಇನ್ನೀಗ ಥೈಲ್ಯಾಂಡ್ ಕಾಂಬೋಡಿಯಾ ಯುದ್ಧ ನಡೀತಾ ಇದ್ದಲ್ವಾ? ಅದನ್ನು ಕೂಡ ನಾನೇ ನಿಲ್ಸೋದಕ್ಕೆ ಹೋಗ್ತಾ ಇರೋದು. ಅರೆ ಮುಮ್ತಾಜ್ ನೀವ ಅಂತ ಕೇಳಿದ್ರೆ, ನಾನು ಅಂದರೆ ನಾನಲ್ಲ, ನಮ್ಮಣ್ಣ, ನಮ್ಮ ದೊಡ್ಡಣ್ಣ ಟ್ರಂಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ರೀ. ನಿಮ್ಮಲ್ಲಿ ಮಾಟ ಮಂತ್ರ, ಶತ್ರುಬಾಧೆ, ಗಂಡ ಹೆಂಡತಿ ಕಲಹ, ಪ್ರೇಮ ವೈಫಲ್ಯ, ವಶೀಕರಣ, ಕುರ್ಚಿ ಜಗಳ, ಬಸ್ ಸೀಟ್ ಜಗಳ, ಹೀಗೆ ನಿಮ್ಮ ನೂರಾರು ಸಮಸ್ಯೆಗಳಿಗೆ ಇಲ್ಲಿದೆ ಒಂದು ಸೂಕ್ತ ಪರಿಹಾರ. ಅದು ನಮ್ಮ ಟ್ರಂಪ್ ಅಣ್ಣ. ನಿಮ್ಮ ಸಮಸ್ಯೆಗಳನ್ನು ನೀವು ಹೇಳಿಕೊಂಡಲ್ಲಿ ಟ್ವಿಟರ್ನಲ್ಲಿ ಟ್ವೀಟ್ ಮೂಲಕ ನಿಮ್ಮ ಆ ಸಮಸ್ಯೆಗೆ ಕ್ಷಣಾರ್ಧದಲ್ಲಿ ಬಹಳ ಸುಲಭವಾಗಿ ಪರಿಹಾರವನ್ನು ಕೊಟ್ಟು ಬಿಡ್ತಾರೆ. ನಿಮಗೆ ಗೊತ್ತು, ಅದು ಭಾರತನೇ ಆಗಲಿ, ಅದು ಪಾಕಿಸ್ತಾನನೇ ಆಗಲಿ, ಯುಕ್ರೇನೋ, ರಷ್ಯಾನೋ, ಇಸ್ರೇಲೋ, ಇರಾನೋ ಯಾವುದೇ ಆಗಲಿ, ಅವ್ರು ಯಾರು ಕರಿಬೇಕಂತ ಇಲ್ಲ. ಆಹ್ವಾನ ಇಲ್ಲದೇ ಇದ್ರೂ ನಮ್ಮಣ್ಣ ಹೋಗಿ ಸಂಧಾನ ಮಾಡೋದಕ್ಕೆ ಕೂತು ಬಿಡ್ತಾರೆ. ಈಗ ಥೈಲ್ಯಾಂಡ್ ಕಾಂಬೋಡಿಯಾ ಯುದ್ಧವನ್ನ ಕೂಡ ಟ್ರಂಪ್ ಅಣ್ಣ ನಿಲ್ಲಿಸಿಬಿಡ್ತಾ ಇದ್ದಾರಂತೆ. ಆದರೆ ಫಾರ್ ಅ ಸ್ಮಾಲ್ ಚೇಂಜ್, ದೊಡ್ಡಣ್ಣ ಟ್ರಂಪ್ ಕದನ ವಿರಾಮಕ್ಕೆ ಕರೆ ನೀಡಿದ ಮೇಲೆ ದಾಳಿ ಸ್ವಲ್ಪ ಜೋರಾಯಿತು ನೋಡಿ. ಥೈಲ್ಯಾಂಡ್ ಕಾಂಬೋಡಿಯಾದ ಇನ್ನಷ್ಟು ಪ್ರದೇಶಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡುತ್ತೆ. ವೀಕ್ಷಕರೇ, ಥೈಲ್ಯಾಂಡ್ ಕಾಂಬೋಡಿಯಾ ಮಧ್ಯ ಯುದ್ಧ ನಡೀತಾ ಇದೆ. ಆದರೆ ಯಾಕೆ ಯುದ್ಧ ನಡೀತಾ ಇದೆ ಗೊತ್ತಿದೆಯಾ ನಿಮಗೆ? ಪುಟ್ಟದಾಗಿ ಹೇಳ್ಬಿಡ್ತೀನಿ. ಯುದ್ಧ ನಡೀತಾ ಇರುವಂಥದ್ದು ಒಂದು ಶಿವನ ದೇವಸ್ಥಾನದ ಸಲುವಾಗಿ. ನೋಡಿ, ಒಂದು ಶಿವನ ದೇವಸ್ಥಾನದ ಸಲುವಾಗಿ. 11ನೇ ಶತಮಾನದ ಪ್ರಿಯಾ ವಿಹಾರ್ ಅನ್ನುವಂತಹ ದೇವಾಲಯ ಈಗ ಥೈಲ್ಯಾಂಡ್ ಹಾಗೆ ಕಾಂಬೋಡಿಯಾ ನಡುವೆ ಯುದ್ಧಕ್ಕೆ ಕಾರಣ ಆಗಿಬಿಟ್ಟಿದೆ. ಸೊ ಈ ದೇವಸ್ಥಾನ ಏನಾಗಿದೆ, ಕಾಂಬೋಡಿಯಾದ ಪ್ರಿಯಾ ವಿಹಾರ್ ಪ್ರಾಂತ್ಯ, ಅದೇ ರೀತಿ ಥೈಲ್ಯಾಂಡ್ನ ಸಿಸಾಕೆಟ್ ಪ್ರಾಂತ್ಯದ ಗಡಿಯಲ್ಲಿದೆ. 1962ರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನು ಮಾಡುತ್ತೆ, ಈ ದೇವಾಲಯ ಕಾಂಬೋಡಿಯಾಗೆ ಸೇರಬೇಕು, ಕಾಂಬೋಡಿಯಾಗೆ ಸೇರಿದೆ ಅನ್ನುವಂತಹ ತೀರ್ಪನ್ನು ನೀಡಿಬಿಡುತ್ತೆ. ಆದ್ರೆ ಥೈಲ್ಯಾಂಡ್ ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈ ಭೂಮಿ ನನಗೆ ಸೇರಿದೆ ಅನ್ನುವಂಥದ್ದು ಥೈಲ್ಯಾಂಡ್ನ ವಾದ. ಸೊ 2008ರಲ್ಲಿ ಕಾಂಬೋಡಿಯಾ ಈ ದೇವಾಲಯವನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಘೋಷಣೆ ಮಾಡುತ್ತೆ. ಆಗ ಥೈಲ್ಯಾಂಡ್ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿಬಿಡುತ್ತೆ. ಹಾಗಾಗಿ ಅಲ್ಲಿಂದ ಈ ಗಡಿ ವಿವಾದ ಜೋರಾಗ್ತಾನೆ ಹೋಗಿ ಇವತ್ತು ಅದು ಯುದ್ಧದ ಮಟ್ಟಕ್ಕೆ ಬಂದು ನಿಂತು ಬಿಟ್ಟಿದೆ. ವೀಕ್ಷಕರೇ, ದೊಡ್ಡಣ್ಣ ಟ್ರಂಪ್ ಬಂದು ಈಗ ಜಸ್ಟ್ ನಾನು ಕಾಂಬೋಡಿಯಾ ಪ್ರಧಾನಿ ಜೊತೆಗೆ ಕಾಲಲ್ಲಿ ಮಾತಾಡಿದ್ದೀನಿ, ಎಲ್ಲ ತಿಳಿ ಹೇಳ್ಬಿಟ್ಟಿದ್ದೀನಿ. ನಾನು ಥೈಲ್ಯಾಂಡ್ ಜೊತೆಗೆ ನನ್ನ ಮಾತುಕತೆ ಬಗ್ಗೆ ಕೂಡ ಹೇಳಿದ್ದೀನಿ. ಇನ್ನೇನು ಎರಡೂ ಕಡೆಯವರು ನನ್ನ ಮಾತನ್ನ ಕೇಳಿ ಯುದ್ಧವನ್ನ ನಿಲ್ಲಿಸೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಯುದ್ಧ ಅಂದ್ರೆ ನೋಡಿ ಎಷ್ಟು ಸಾವು ನೋವಾಗುತ್ತೆ. ನನಗೆ ಯುದ್ಧ ಅಂತ ಅಂದಾಗ ಭಾರತ ಪಾಕಿಸ್ತಾನನೇ ನೆನಪಾಗುತ್ತೆ. ನಾನಲ್ವಾ ಅದನ್ನು ನಿಲ್ಲಿಸಿದ್ದು ಅಂತ ಒಂದಷ್ಟು ಉದ್ದಕ್ಕೆ ಬರೆದು ತಮಗೆ ತಾವೇ ಬಿಲ್ಡಪ್ ಅನ್ನು ಕೊಡ್ಕೊಂಡು ಟ್ವೀಟ್ ಅನ್ನ ಹಾಕ್ತಾರೆ. ಆದರೆ ಯುದ್ಧ ನಿಲ್ಲಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ನಾನು ಹೇಳಲೇಬೇಕು, ಯಾಕಂದ್ರೆ ಈಗ ಎಲ್ಲ ಮೋದಿಜಿ ವಿರೋಧಿಗಳು ಬೈಯೋದಕ್ಕೆ ರೆಡಿ ಆಗಿರ್ತಾರೆ. ನೋಡಿದ್ರಾ, ಅವರು ಟ್ರಂಪ್ ಮಾತನ್ನ ಕೇಳಿದ್ರಾ? ಇಲ್ಲ ಅಲ್ವಾ? ಆದ್ರೆ ಮೋದಿಜಿ ಅವ್ರು ಹೇಳಿದ ತಕ್ಷಣ ಯುದ್ಧವನ್ನು ನಿಲ್ಲಿಸಿಬಿಟ್ರು. ಶೇ ಎಂಥ ಪ್ರಧಾನಿ ಮರ ನಮ್ಮದು ಅಂತ ಒಂದಷ್ಟು ಜನ ಬರ್ತಾರೆ. ಅಂಥವರ ಗಮನಕ್ಕೆ ಇರಲಿ, ಕಾಂಬೋಡಿಯಾ ಹಾಗೆ ಥೈಲ್ಯಾಂಡ್ ಎಲ್ಲೂ ಹೇಳಿಲ್ಲ ನಾವು ಟ್ರಂಪ್ ಜೊತೆಗೆ ಮಾತನಾಡಿದ್ದೀವಿ, ಅವ್ರು ಹೇಳಿರುವಂಥದ್ದನ್ನ ನಾವು ಒಪ್ಪಿದೀವಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಆದ್ರೆ ಅಣ್ಣವ್ರು ಮಾತ್ರ ನಾನೇ ಅಂತ ತಿರ್ಗಾಡ್ತಾ ಇದ್ದಾರೆ. ಕಾಂಬೋಡಿಯಾ ಅದೇ ರೀತಿ ಥೈಲ್ಯಾಂಡ್ ನಡುವೆ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದ್ರೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇನ್ನೆಷ್ಟು ಸುಳ್ಳು ಹೇಳಿರಲ್ಲ. ಅಲ್ಲ, ಅವರು ಸುಳ್ಳನ್ನೇ ಹೇಳಿರೋದು ಬಿಡಿ, ಅದನ್ನ ಖುದ್ದು ಮೋದಿಜಿಯವರೇ ಎಕ್ಸ್ಪೋಸ್ ಮಾಡಿದ್ರು. ಆದ್ರೂ ನಮ್ಮ ಈ ಬುದ್ಧಿಜೀವಿಗಳಿದಾರಲ್ಲ, ಅವರು ಅದನ್ನ ಕೇಳೋದಕ್ಕೆ ರೆಡಿ ಇಲ್ಲವೇ? ಏನು ಮಾಡೋದು? ಆಮೇಲೆ ಇಲ್ಲಿ ಒಂದು, ಟ್ರಂಪ್ ಅವರನ್ನು ನೀವು ಅಮೇರಿಕ ಅಧ್ಯಕ್ಷ ಅಂತ ಅಂದ್ಕೊಂಡಿದ್ರೆ ತಪ್ಪು. ಈಗ ಟ್ರಂಪ್ ಅವರು ಮೀಡಿಯೇಟರ್ ಇನ್ ಚೀಫ್, ಬ್ರೋಕರ್ ಅವರು. ಏನೇ ಸಮಸ್ಯೆ ಆಗಲಿ ಅಣ್ಣ ಟ್ವೀಟ್ ಹಾಕೊಂಡು ಬಂದೇ ಬಿಡ್ತಾರೆ.
ನಾನು ಅದೇ ಅಂದುಕೊಳ್ತಾ ಇದ್ದೆ, ಈ ಕರ್ನಾಟಕಕ್ಕೆ ಎಂಟರ್ಟೈನ್ ಮಾಡೋದಕ್ಕೆ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ನಮ್ಮ ದೇಶದ ಮಟ್ಟಿಗೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಇದ್ದಾರೆ, ವಿಶ್ವದ ಮಟ್ಟಿಗೆ ಒಬ್ರು ಬೇಕಲ್ಲ ಅಂತ ನೋಡ್ತಾ ಇದ್ದೆ. ಸಿಕ್ಕದ್ರಲ್ವಾಗ ನಮ್ಮ ಟ್ರಂಪ್ ಅಣ್ಣ. ಈಗ ಸರಿ ಆಯ್ತು ನೋಡಿ, ನಮಗೆ ಜೀವನದಲ್ಲಿ ನಗು ಮುಖ್ಯ ರೀ, ಖುಷಿ ಮುಖ್ಯ. ಆ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ನಗಿಸುವಂತಹ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರಲ್ವಾ, ನಿಜವಾಗ್ಲೂ ಗ್ರೇಟ್ ಇವರು. ಈ ಅಮೆರಿಕವನ್ನ ದೊಡ್ಡಣ್ಣ ದೊಡ್ಡಣ್ಣ ಅಂತ ಯಾಕೆ ಕರೀತಾರೆ, ಅಮೆರಿಕ ಯಾಕೆ ದೊಡ್ಡಣ್ಣನೇ ಆಗಬೇಕು, ಯಾಕೆ ಚಿಕ್ಕಣ್ಣ ಆಗಬಾರ್ದು ಅಂತ ನಾನು ಅನ್ಕೊಳ್ತಾ ಇದ್ದೆ. ಆ ಒಂದು ಡೌಟ್ ಇತ್ತು. ಬಟ್ ಈಗ ಅದಕ್ಕೆ ಕ್ಲಾರಿಟಿ ಸಿಕ್ತು ನೋಡಿ. ಯಾಕೆ ಅಮೆರಿಕ ದೊಡ್ಡಣ್ಣ ಅಂತ ಹೇಳಿದ್ರೆ, ಬ್ರೋಕರ್ ಕೆಲಸವನ್ನ ಮಾಡೋದಕ್ಕಿರೋದು ಅಮೆರಿಕ ಮಾತ್ರ. ಇಂತಹ ಕೆಲಸವನ್ನ ಮಾಡುವಂಥ ಏಕೈಕ ದೇಶ ಅಮೆರಿಕ ಆಗಿರೋದ್ರಿಂದ ಇಡೀ ಪ್ರಪಂಚಕ್ಕೆ ಅಮೆರಿಕ ದೊಡ್ಡಣ್ಣ. ಗೊತ್ತಾಯ್ತಾ ವೀಕ್ಷಕರು? ನನಗೀಗ ಟ್ರಂಪ್ ಅವರೊಂದು ಭರವಸೆಯ ಬೆಳಕಾಗಿ ಕಾಣ್ತಾ ಇದ್ದಾರೆ. ಅಷ್ಟು ದೊಡ್ಡ ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡೋರು ನಮ್ಮ ರಾಜ್ಯದೊಂದು ಸಮಸ್ಯೆಯನ್ನು ಪರಿಹಾರ ಮಾಡಲ್ವಾ? ಮಾಡ್ತಾರೆ. ನಮಗೂ ಡಿ ಕೆ ಶಿವಕುಮಾರ್ ಅದೇ ರೀತಿ ಸಿದ್ದರಾಮಯ್ಯನವರ ಈ ಕುರ್ಚಿ ಜಗಳವನ್ನು ನೋಡಿ ನೋಡಿ ಸಾಕಾಗೋಯ್ತು. ಮಳೆ ಬಂದು ಬೆಂಗಳೂರೇ ಮುಳುಗ್ಲಿ ಅಥವಾ ಕೊಚ್ಕೊಂಡೆ ಹೋಗ್ಲಿ, ರಾಜ್ಯ ಅಭಿವೃದ್ಧಿ ಇಲ್ಲದೆ ಬರಗೆಟ್ಟು ಹೋಗ್ಲಿ, ಆ ಕುರ್ಚಿ ಮಾತ್ರ ಹಾಗೇ ಇದೆ ನೋಡಿ. ಆ ಕಿತ್ತಾಟ ಯಾಕೋ ನಿಲ್ಲೋ ಹಾಗೆ ಕಾಣಿಸ್ತಾನೆ ಇಲ್ಲ. ಹಾಗಾಗಿ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅದೇ ರೀತಿ ಸಿದ್ದರಾಮಯ್ಯನವರ ನಡುವೆ ಸಂಧಾನ ಮಾತುಕತೆಯನ್ನು ನಡೆಸಿ ಆ ಕುರ್ಚಿ ಜಗಳವನ್ನ ಒಂದು ಸ್ವಲ್ಪ ಬಿಡಿಸಿಕೊಡಬಹುದಾ ಟ್ರಂಪ್ ಅಣ್ಣ? ಅಲ್ಲ, ಅವರಿಂದ ಅದು ಸಾಧ್ಯ ಇದೆ. ಯಾಕಂದ್ರೆ ನೋಡಿ ಇಲ್ಲಿ ನೋಡಿ, ತುಮಕೂರು ಇಬ್ರು ಈ ಶತಮಾನದ ಮಾದರಿ ಹೆಣ್ಣು ಮಕ್ಕಳು ಒಂದು ಬಸ್ ಸೀಟುಗೋಸ್ಕರ ಕೂದಲು ಎಳ್ದು ಜಗಳ ಮಾಡ್ತಾ ಇದ್ರು. ನಿಲ್ಸಿದ್ ಯಾರು ಅನ್ಕೊಂಡ್ರಿ? ಟ್ರಂಪ್ ಅಣ್ಣ ನಿಲ್ಸಿದದನ್ನ. ಆಮೇಲೆ ಇದನ್ನೆಲ್ಲ ನೋಡಿ ಸುಮ್ಮನೆ ನಗಾಡ್ತಾ ಕೂರೋದಲ್ಲ, ಒಂದು ಸ್ವಲ್ಪ ಎಚ್ಚರಗೊಳ್ಳಬೇಕು. ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಅಪ್ಪಿ ತಪ್ಪಿ ನಿಮ್ಮ ಯುವ ನಾಯಕ ರಾಹುಲ್ ಗಾಂಧಿ ಅವರು ಏನಾದರೂ ಪ್ರಧಾನಿ ಆದ್ರು ಅಂತ ಇಟ್ಕೊಳ್ಳಿ, ಆಗ ನಾವು ಕೂಡ ಪ್ರತಿದಿನ ಇಂತಹ ಹೇಳಿಕೆಯನ್ನು ಕೇಳಬೇಕಾಗತ್ತೆ. ಬರೀ ಹೇಳಿಕೆ ಅಲ್ಲ, ಯುದ್ಧ ನಿಲ್ಲಿಸೋದು, ಈ ಕಡೆಯಿಂದ ಹಾಲು ಹಾಕಿ ಆ ಕಡೆಯಿಂದ ಚಿನ್ನ ತೆಗೆಯೋದು, ತಪಸ್ಸು ಮಾಡೋದು, ಕಣ್ಣು ಹೊಡೆಯೋದು, ಆಮೇಲೆ ವಾರಕ್ಕೆ ಒಂದು ದಿನ ಆದರೂ ಫ್ಯಾನ್ಸಿ ಡ್ರೆಸ್ ಇರುತ್ತೆ ಬಿಡಿ, ಆಮೇಲೆ ಜಿಲೇಬಿ ತಿನ್ನೋದು, ಹೀಗೆ ವೆರೈಟಿ ಅವತಾರವನ್ನು ನೋಡಬೇಕಾಗತ್ತೆ. ಹಾಗಾಗಿ ಓಟನ್ನು ಹಾಕುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಹಾಕಿ. ನಾನು ಆಗ ಹೇಳಿದ್ದೀನಿ, ಹೌದು ನಮಗೆ ಜೀವನದಲ್ಲಿ ನಗು ಬೇಕು, ಹಾಗಂತ ಇಡೀ ದಿನ ನಗ್ತಾನೆ ಇದ್ರೆ ಏನು ಹೇಳ್ತಾರೆ ಅಲ್ವಾ? ಅದಕ್ಕೆ ಎಲ್ಲವೂ ಕೂಡ ಒಂದು ಲಿಮಿಟ್ನಲ್ಲಿ ಇದ್ರೆ ಚಂದ ಅಲ್ವಾ? ಹಾಗಾಗಿ ಯಾರಿಗೆ ಅವಕಾಶವನ್ನು ಕೊಡಬೇಕನ್ನುವಂಥದ್ದನ್ನು ಒಂದು ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗತ್ತೆ. ಸೊ ಮತ್ತೆ ನಮ್ಮ ಟ್ರಂಪ್ ಅಣ್ಣನ ಹತ್ರ ಬರುವ, ಟ್ರಂಪ್ ಅಣ್ಣ ನಿಮಗೆ ಏನು ನೋಬೆಲ್ ಪ್ರೈಸ್ ತಾನೇ ಬೇಕು, ಏನು ನೋಬೆಲ್ ಪೀಸ್ ಪ್ರೈಸ್ ಅಲ್ವಾ? ನೀವು ನಮ್ಮ ಕರ್ನಾಟಕದ ಕುರ್ಚಿ ಜಗಳವನ್ನು ಒಂದು ಬಾರಿ ನಿಲ್ಲಿಸ್ಬಿಡಿ, ನಾವೇ ನಿಮಗೆ ನೋಬೆಲ್ ಪ್ರೈಸ್ ಏನು, ನೀವು ಯಾವ ಪ್ರಶಸ್ತಿ ಬೇಕಾದರೂ ಕೇಳಿ ಎಲ್ಲವನ್ನು ಕೊಟ್ಟು ಬಿಡ್ತೀವಿ. ಓಕೆನಾ? ಓಕೆ, ಇನ್ನು ಮುಂದಿನ ಯುದ್ಧದವರೆಗೆ ಟ್ರಂಪ್ ಅಣ್ಣ ಟಾಟಾ, ಬಾಯ್ ಬಾಯ್, ನಮಸ್ಕಾರ. ಸಿ ಯು ಸೂನ್ ಇನ್ ಕರ್ನಾಟಕ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.